ನಮಸ್ಕಾರ. ನಾನು ಲೀಲಾ ಮಣ್ಣಾಲ. ನಿಮ್ಮ ಮುಂದೆ ಈಗ ಐತಿಹಾಸಿಕ ಕಾಲಾತೀತ ಕಥೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ತೊರೆದು ಪಡೆಯುವ ಬೆಡಗು. ಕಥೆಯ ಹೆಸರು ತೊರೆದು ಪಡೆಯುವ ಬೆಡಗು. 12ನೇ ಶತಮಾನ. ಭಕ್ತಿತಂತ್ರದ ಸಂತರ ಬಗ್ಗೆ ನೀವು ಕೇಳಿಯೇ ಇರುತ್ತೀರಿ. ಬಸವಣ್ಣನವರು, ಅಲ್ಲಮಪ್ರಭು, ಅಕ್ಕಮಹಾದೇವಿ ಹೀಗೆ. ಶಿವಭಕ್ತ ಕುಟುಂಬದಲ್ಲಿ ಜನಿಸಿದ ಮಹಾದೇವಿ ಬಾಲ್ಯದಿಂದಲೂ ಶಿವಭಕ್ತೆ. ಆಕೆ ಯೌವನಕ್ಕೆ ಬಂದಾಗ ಸುರಸುಂದರಿಯಾಗಿ ಜನರ ಕಣ್ಸೆಳೆಯುವಳು. ಆಗ ದೊರೆ ಕೌಶಿಕನ ಕಣ್ಣಿಗೂ ಮಹಾದೇವಿ ಬೀಳುವಳು. ಕತೆ ಈಗ ಆರಂಭವಾಗುತ್ತೆ. ತೊರೆದು ಪಡೆಯುವ ಬೆಡಗು. ಮಹಾದೇವಿಯನ್ನು ಕಂಡವರೆಲ್ಲರಿಗೆ ಒಂದು ಬೆರಗಿನ ಸಂಗತಿ ಎಂದರೆ, ಮನುಷ್ಯ ಮಾತ್ರರಲ್ಲಿ ಇಷ್ಟೊಂದು ಸೌಂದರ್ಯ ಇರಲು ಸಾಧ್ಯವೇ ಎಂಬುದು. ಹುಣ್ಣಿಮೆಯ ಚಂದ್ರಮನು ಗಗನವನ್ನು ತೊರೆದು ಈ ಹುಡುಗಿಯ ಮೊಗದಲ್ಲೇ ಶಾಶ್ವತವಾಗಿ ನೆಲೆಸಿದನೋ ಎಂಬಂತೆ ಅವಳ ಮುಖವು ಸುಂದರವಾಗಿ ಕಂಗೊಳಿಸಿ ಸದಾ ಮುಗುಳು ನಗುವೆಂಬ ಬೆಳದಿಂಗಳನ್ನು ಚೆಲ್ಲುತ್ತಿತ್ತು. ಬಾನ ತಾರೆಗಳೆಲ್ಲ ಭುವಿಗಿಳಿದು ಅವಳ ನಯನಗಳನ್ನು ಮುದ್ದಿಸಿ ಬೆಳಕಿತ್ತ ಹಾಗೆ ಅವಳ ಜೋಡಿ ಚಕ್ಷುಗಳು ಹೊಳೆಯುತ್ತಿದ್ದವು. ಅರಶಿಣ ಬೆರೆಸಿದ ಹಾಲಿನ ಬಣ್ಣದ ಪ್ರಮಾಣಬದ್ಧ ದೇಹದಲ್ಲಿ ಕೇದಗೆಯ ನುಣುಪು ಚಿತ್ತಾಪಹಾರಕವಾಗಿತ್ತು. ಅಬ್ಬ, ಆ ಕೇಶರಾಶಿ! ಕಪ್ಪು ಮೋಡಗಳೆಲ್ಲ ದಟ್ಟೈಸಿ ಮಳೆಯಾಗಿ ಇಳೆಯ ಮುಟ್ಟಿದ ಹಾಗೆ ನಿತಂಬವನ್ನು ಚುಂಬಿಸಿ ಮೊಣಕಾಲು ದಾಟಿ ನೆಲವ ಸ್ಪರ್ಶಿಸಲು ಹವಣಿಸುತ್ತಿತ್ತು. ಈಗ ತಾನೇ ನವ ಯೌವನಕ್ಕೆ ಮೆಲ್ಲಡಿಯಿಟ್ಟ ಮಹಾದೇವಿ ಕಾಮನ ಬಿಲ್ಲಿನಿಂದ ಇಳಿದು ಬಂದ ದೇವ ಕನ್ನಿಕೆಯಂತೆ ಇದ್ದಳು. ಶಿವನ ಅರ್ಧಾಂಗಿಯಾದ ಪಾರ್ವತಿಯಂತೆ ತೇಜೋವಂತೆಯಾಗಿದ್ದಳು. ಹಾಗಿರಲು ಕಾರಣವೂ ಇದ್ದಿತು. ಅದು 12ನೇ ಶತಮಾನ. ಉಡುತಡಿಯ ಶಿವಭಕ್ತ ಕುಟುಂಬವೊಂದರ ಪರಮ ಸಾತ್ವಿಕ ದಂಪತಿಗಳು ನಿರ್ಮಲ ಮತ್ತು ಸುಮತಿ. ಹೆಸರಿಗೆ ಅನ್ವರ್ಥವಾಗುವ ಹಾಗೆ ಸ್ವಭಾವ ಅವರಿಬ್ಬರದು. ಲೋಕದ ಮಂದಿಯನ್ನೆಲ್ಲ ತಮ್ಮವರೆಂದು ಆದರಿಸುವ ಅವರಿಗೆ ಉಟ್ಟುಣ್ಣಲು ಯಾವ ಕೊರತೆಯೂ ಇರಲಿಲ್ಲ. ಆದರೆ ಸಂಸಾರವೆಂದರೆ ಅಷ್ಟೇ ಅಲ್ಲವಲ್ಲ. ಮಕ್ಕಳಾಗದ ಕೊರತೆ ಅವರಿಬ್ಬರನ್ನು ಹಗಲಿರುಳು ಕೊರಗುವಂತೆ ಮಾಡಿತ್ತು. ಅವರು ಅನನ್ಯ ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸಿದರು. ಅಚ್ಚರಿ ಎಂದರೆ ಅವರು ಜನಸಾಮಾನ್ಯರಂತೆ ಗಂಡು ಮಗುವಿಗಾಗಿ ಮೊರೆ ಇಡಲಿಲ್ಲ. ಶಿವನ ಅರಸಿಯಾದ ಪಾರ್ವತಿಯೇ ತಮ್ಮ ಉದರದಲ್ಲಿ ಜನಿಸಿ ಬರಬೇಕೆಂದು ಬಯಸಿದರು. ಆ ಬಯಕೆ ಎಷ್ಟು ತೀವ್ರವಾಗಿತ್ತೆಂದರೆ ಮುಕ್ಕಣ್ಣ ಪರಶಿವನು ಏಕಾಂತದಿಂದ ಎಚ್ಚೆತ್ತು ತಪಭಂಗಿತನಾಗಿ ಪಾರ್ವತಿಯತ್ತ ನೋಡಲೇಬೇಕಾಯಿತು. ಎನ್ನರಸಿ, ಹೋಗುವೆಯೇನೋ ಭೂಲೋಕಕ್ಕೆ? ನಗು ನಗುತ್ತಾ ತನ್ನಿನಿಯ ಕೇಳಿದ ಪ್ರಶ್ನೆಗೆ ಪಾರ್ವತಿ ಚಕಿತಳಾದಳು. ಜೊತೆಗಾರ, ನೀನು ಬಂದರೆ ಹೋಗಲಡ್ಡಿಯೇನು? ಶಿವೆ ಆನಂದದಿಂದ ಪಡಿನುಡಿದಳು. ಇಲ್ಲ, ಈಗ ನೀನೊಬ್ಬಳೇ ಹೋಗಬೇಕಾಗಿದೆ. ಒಬ್ಬಳೇ? ನಿಮ್ಮ ಬಿಟ್ಟು? ಒಲ್ಲೆ ಒಲ್ಲೆ, ನಾನೊಲ್ಲೆ. ಮನುಷ್ಯಳಾಗಿ ಹುಟ್ಟುವ ಮೊದಲೇ ಮೋಹ ಮುಸುಕಿತೇನು ನಿನಗೆ? ಹೋದರೂ ನೀನು ಎಲ್ಲಿ ಹೋಗುವೆ? ಸಖಿ, ನೀನು ಜಗಜ್ಜನನಿ, ಸದಾ ಪೂರ್ಣಳು. ಅಲ್ಲಿ ಹೋದಾಗಲೂ ಇಲ್ಲಿರುವೆ. ಇಲ್ಲಿ ಇಲ್ಲಿ ಶಿವನು ತನ್ನ ಎದೆ ಮುಟ್ಟಿ ಹೇಳಿದ. ಅನಂತರ ನಿರ್ಮಲ ಮತ್ತು ಸುಮತಿಯರ ಅಪೇಕ್ಷೆಯನ್ನು ಅರುಹಿದ. ಆಗ ಪಾರ್ವತಿಯು ಅರೆಗಳಿಗೆಯೂ ಅನುಮಾನಿಸದೆ ತನ್ನ ಸಮ್ಮತಿ ಸೂಚಿಸಿದಳು. ಬೆಳಗಿನ ಜಾವದ ತನ್ನ ಕನಸನ್ನು ಸುಮತಿ ಗಂಡನಿಗೆ ಹೇಳಿದಳು. ಇಬ್ಬರೂ ಆನಂದ ಪರವಶರಾಗಿ ತಮ್ಮ ಭಕ್ತಿ ಮತ್ತು ಪೂಜೆಯನ್ನು ಹೆಚ್ಚು ಮಾಡಿದರು. ಅವರ ನಿರೀಕ್ಷೆ ಹುಸಿಯಾಗಲಿಲ್ಲ. ಸುಮತಿ ಗರ್ಭಧರಿಸಿದಳು. ನವಮಾಸಗಳು ಉರುಳುತ್ತಿದ್ದಂತೆಯೇ ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾದಳು. ಮಗುವಿನ ಆರೈಕೆ ಆಟ ಪಾಠಗಳಲ್ಲಿ ದಿನಗಳು ಉರುಳಿದುದೇ ಗೊತ್ತಾಗಲಿಲ್ಲ.
ಆ ಅಪೂರ್ವ ಶಿಶುವಿಗೆ ತಂದೆ ತಾಯಿಗಳು ಮಹಾದೇವಿ ಎಂದೇ ಹೆಸರಿಟ್ಟರು. ಬೆಳೆಯುತ್ತಿರುವ ಹೆಣ್ಣು ಮಗುವಿನ ಲೋಕೋತ್ತರ ಚೆಲುವು, ಅಪಾರ ಬುದ್ಧಿಮತ್ತೆ, ಸ್ವಾರ್ಥರಹಿತ ಸದ್ಗುಣ ಮತ್ತು ಶಿವಭಕ್ತಿಯನ್ನು ಗಮನಿಸಿದ ತಂದೆ ತಾಯಿಗಳು ಪಾರ್ವತಿಯ ಅಂಶವೇ ಮಗುವಾಗಿ ಜನಿಸಿದೆ ಎಂದು ದೃಢವಾಗಿ ನಂಬಿದರು. ಆ ಮಾತನ್ನೇ ಮಗಳಲ್ಲೂ ಹೇಳುತ್ತಾ ಮಗಳನ್ನು ಬೆಳೆಸಿದರು. ಇದರಿಂದಾಗಿ ಸ್ವಭಾವ ಸಹಜವಾಗಿದ್ದ ಅವಳ ಭಕ್ತಿ ಮತ್ತು ವೈರಾಗ್ಯಕ್ಕೆ ನೀರೆರೆದು ಪೋಷಿಸಿದಂತಾಯಿತು. ಸೂಕ್ತ ಕಾಲದಲ್ಲಿ ಮಹಾದೇವಿಗೆ ಯೋಗ್ಯ ಶಿಕ್ಷಣ ದೊರೆಯಿತು. ಜ್ಞಾನ ವೈರಾಗ್ಯದಂತೆ ಅದ್ಭುತವಾದ ಕವಿತಾ ಶಕ್ತಿ ಮಹಾದೇವಿಗೆ ಇದ್ದಿತು. ಅದು ಆಕೆಯ ಹುಟ್ಟು ಪ್ರತಿಭೆ. ಹಾಗಾಗಿ ಅವಳಾಡಿದ ನುಡಿಮುತ್ತುಗಳೆಲ್ಲ ಕಾವ್ಯ ಕನ್ನಿಕೆಯ ಕಿರೀಟದ ಮುತ್ತುಗಳಂತೆ ಅನರ್ಘ್ಯವಾಗಿರುತ್ತಿದ್ದವು. ಅವಳ ಒಡನಾಟಕ್ಕಾಗಿ, ಅವಳು ಉಳಿದ ಮಾತುಗಳನ್ನು ಆಲಿಸುವುದಕ್ಕಾಗಿ ಊರ ಮಂದಿಯೆಲ್ಲ ಕಾತರಿಸುತ್ತಿದ್ದರು. ಹೀಗಿರಲು ಒಂದು ದಿನ ಮಹಾದೇವಿಯು ಉಡುತಡಿಯ ದೊರೆ ಕೌಶಿಕನ ಕಣ್ಣಿಗೆ ಬಿದ್ದಳು. ಅದು ಆದುದು ಹೀಗೆ. ಕೌಶಿಕನು ಒಂದು ಬಾರಿ ಮೃಗಯ ವಿನೋದಕ್ಕಾಗಿ ಪರಿಹಾರ ಸಮೇತನಾಗಿ ವನಾಭಿಮುಖನಾದನು. ಚಾಕಚಕ್ಯತೆಯಿಂದ ಅನೇಕ ಪ್ರಾಣಿಗಳನ್ನು ಏಕಾಂಗಿ ವೀರನಂತೆ ಹೊಡೆದು ಉರುಳಿಸಿ ವಿಜಯದ ಗರ್ವದಿಂದ ನಗರಕ್ಕೆ ಹಿಂದಿರುಗುತ್ತಿದ್ದನು. ಈ ಸಂಗತಿ ನಗರದಲ್ಲಿ ವಿದ್ಯುತ್ ಸಂಚಲನವನ್ನು ಉಂಟು ಮಾಡಿತು. ತಳಿರು ತೋರಣಗಳಿಂದ ಬೀದಿ ಬೀದಿಗಳೆಲ್ಲ ಅಲಂಕಾರಗೊಂಡವು. ದೊರೆಯನ್ನು ಸ್ವಾಗತಿಸಿ ಮೆಚ್ಚುಗೆ ಗಳಿಸುವ ಉದ್ದೇಶದಿಂದ ಜನರು ಹೂಹಾರ ಹಿಡಿದು ಕಾದು ನಿಂತರು. ಕೌಶಿಕ ದೊರೆ ಕಟ್ಟುಮಸ್ತಾದ ಆಳು, ಹುರಿಗೊಳಿಸಿದ ದೇಹ, ಮೇಲಾಗಿ ನವಯುವಕ. ನಗು ನಗುತ್ತಾ ಟಿವಿಯಿಂದ ಜನರತ್ತ ಕೈ ಬೀಸುತ್ತಿದ್ದರೆ ಎಲ್ಲರೂ ಬೆರಗಿನಿಂದ ಮಂತ್ರಮುಗ್ಧರಾಗಿ ನೋಡಿದರು, ಜಯಕಾರ ಕೂಗಿದರು. ಎಲ್ಲರಂತೆ ಮಹಾದೇವಿಯೂ ಮನೆ ಬಾಗಿಲಲ್ಲಿ ನಿಂತು ಕುತೂಹಲದಿಂದ ದೊರೆಯನ್ನು ನೋಡಿದಳು. ಅದೇ ಸಮಯಕ್ಕೆ ಸರಿಯಾಗಿ ಕೌಶಿಕನೂ ಮಹಾದೇವಿಯತ್ತ ನೋಡಿದನು. ನೋಡಿದವನು ಅವಳಿಂದ ಕಣ್ಣು ಕೀಳದಾದನು. ಅವಳ ಕೀರ್ತಿಯನ್ನು ಕೌಶಿಕನೂ ಕೇಳಿದವನೇ ಆಗಿದ್ದನು. ಆದರೆ ಇಷ್ಟೊಂದು ಅಲೌಕಿಕ ಸೌಂದರ್ಯವನ್ನು ಅವನು ನಿರೀಕ್ಷೆ ಮಾಡಿರಲಿಲ್ಲ. ಕೌಶಿಕನ ಹೃದಯ ಬಡಿತ ವೇಗ ಪಡೆದುದಷ್ಟೇ ಅಲ್ಲ, ಅಲ್ಲೊಂದು ಮಹಾ ಸಮುದ್ರ ಮಥನವೇ ಆಗಿ ಹೋಗಿ ಮೋಹವೆಂಬ ವಿಷವೂ ಪ್ರೇಮವೆಂಬ ಅಮೃತವೂ ಒಟ್ಟಿಗೆ ಉತ್ಪತ್ತಿಯಾದವು. ಆದರೆ ದೊರೆಯ ಮನ್ಮಥಾಕಾರ ಮಹಾದೇವಿಯಲ್ಲಿ ಯಾವ ಭಾವಗಳನ್ನೂ ಮೂಡಿಸಲಿಲ್ಲ. ಅವಳ ಮನೋಮಂದಿರದಲ್ಲಿ ಸದಾ ನೆಲೆ ನಿಂತವನು ತಪೋಧನ, ವೈರಾಗ್ಯ ಮೂರ್ತಿ, ಪುರುಷರತ್ನ ಚೆನ್ನಮಲ್ಲಿಕಾರ್ಜುನ. ಹಾಗಿರುವಾಗ ಮೋಹ, ಅಹಂಕಾರ, ಮದ ಮಾತ್ಸರ್ಯಗಳನ್ನೇ ಎರಕ ಹೊಯ್ದಂತಿದ್ದ ಕೌಶಿಕ ದೊರೆ ಅವಳನ್ನು ಆಕರ್ಷಿಸುವುದಾದರೂ ಹೇಗೆ ಸಾಧ್ಯ? ದೊರೆ ತನ್ನನ್ನೇ ನುಂಗುವಂತೆ ನೋಡಿದ್ದು ಅವಳ ಗಮನಕ್ಕೆ ಬಂದು ಕಳವಳವಾಗಿ ಆಕೆ ಎದ್ದು ಒಳ ನಡೆದಳು. ಏನಾಯಿತು ಮಹಾದೇವಿ? ಸುಮತಿ ಕೇಳಿದಳು. ಆದರೆ ತಾಯಿಯ ಪ್ರಶ್ನೆಗೆ ಮಗಳು ಉತ್ತರಿಸಲಿಲ್ಲ. ಅವಳ ಮೌನ ತಂದೆ ತಾಯಿಗಳನ್ನು ಯೋಚನೆಗೆ ಈಡು ಮಾಡಿತು. ಅರಮನೆಗೆ ಮರಳಿದ ದೊರೆಗೆ ಯಾವ ವ್ಯವಹಾರಗಳೂ ಬೇಡದಾಯಿತು. ಊಟೋಪಚಾರಗಳಲ್ಲಿ ಆಸಕ್ತಿಯೇ ಇಲ್ಲದಾಯಿತು. ಸದಾ ಕಾಲವೂ ಮಹಾದೇವಿಯ ಮಂಗಳ ಮೂರ್ತಿಯೇ ಬಂದಂತಾಗಿ ನಿದ್ದೆ ದೂರಾಯಿತು. ದೊರೆಯ ಬದಲಾದ ಚರ್ಯೆ ಎಲ್ಲರ ಗಮನಕ್ಕೆ ಬಂತು. ಮಹಾದೇವಿ ಶಿವಭಕ್ತೆ ಎಂಬುದನ್ನು ಕೇಳಿ ತಿಳಿದಿದ್ದ ಕೌಶಿಕನು ತನ್ನ ಆಂತರ್ಯವನ್ನು ಹೊರಗೆಡವದಾದನು. ಆದರೆ ಚಾಣಾಕ್ಷ ಮಂತ್ರಿಗಳು ಬಿಡಲಿಲ್ಲ. ಚತುರತೆಯಿಂದ ವಿಷಯ ತಿಳಿದರು. ದೊರೆಯ ಪರವಾಗಿ ಆತನ ಆಪ್ತನಾದ ವಸಂತಕನನ್ನು ಮಹಾದೇವಿಯ ಮನೆಗೆ ಕಳಿಸಿದರು. ಆತ ಬಂದ. ತನ್ನ ದೌತ್ಯದ ಫಲವಾಗಿ ಆನಂದದಿಂದ ಕುಣಿದಾಡಬಹುದಾದ ಸುಮತಿ ಮತ್ತು ನಿರ್ಮಲ ದಂಪತಿಗಳನ್ನು ಊಹಿಸುತ್ತಾ ಅವನು ಬಂದ. ಶಿವ ದಂಪತಿಗಳು ಬಹಳ ಆದರದಿಂದಲೇ ವಸಂತಕನನ್ನು ಬರಮಾಡಿಕೊಂಡು ಆತಿಥ್ಯ ನೀಡಿದರು. ಕುಶಲ ವಿಚಾರಿಸಿದರು. ಎಲ್ಲ ಆದ ಮೇಲೆ ವಸಂತಕ ನುಡಿದ, ನಿಮ್ಮ ಅದೃಷ್ಟ ಖುಲಾಯಿಸಿದೆ. ಮಹಾದೇವಿ ಜನಿಸಿದಾಗಲೇ ನಮ್ಮ ಅದೃಷ್ಟ ಗರಿಷ್ಠವಾಯಿತು.
ಮಲ್ಲಿಕಾರ್ಜುನನ ದಯೆಗಿಂತಲೂ ಹೆಚ್ಚಿನ ಅದೃಷ್ಟವೇನಿದೆ ಸ್ವಾಮಿ? ನಿರ್ಮಲ ವಿನಯದಿಂದ ನುಡಿದ. ಈಗ ದೊರೆಯ ದಯೆಯು ನಿಮ್ಮ ಮೇಲಾಗಿದೆಯಲ್ಲ. ಅರ್ಥವಾಗಲಿಲ್ಲ. ಕೇಳಿ, ನಿಮ್ಮ ಮಗಳ ಕೈ ಹಿಡಿದು ಉದ್ಧರಿಸಲು ದೊರೆಯು ಮನಸ್ಸು ಮಾಡಿದ್ದಾರೆ. ಹೇಳಿ, ಇದಕ್ಕಿಂತ ಅದೃಷ್ಟವಿದೆಯೇ? ಈ ಮಾತು ಆಲಿಸುತ್ತಿದ್ದಂತೆಯೇ ದಂಪತಿಗಳ ಮೋರೆ ಕಂದಿಹೋಯಿತು. ಕೌಶಿಕನು ಶಿವಭಕ್ತನಲ್ಲ. ಮೇಲಾಗಿ ಆತನಿಗೆ ಶಿವಭಕ್ತ ಜಂಗಮರಲ್ಲಿ ಅಸಹನೆ ಇದೆಯೆಂದೂ ಜನ ಆಡಿಕೊಳ್ಳುತ್ತಿದ್ದರು. ಮಹಾದೇವಿಯಾದರೋ ಮಹಾಶಿವಭಕ್ತೆ, ವಿರಕ್ತೆ. ಲೌಕಿಕ ಸುಖ ಭೋಗಗಳಲ್ಲಿ ಅವಳಿಗೆ ಯಾವ ಆಸಕ್ತಿಯೂ ಇಲ್ಲ. ಹಾಗಿರುವಾಗ ಅವರಿಬ್ಬರು ವಿವಾಹವಾದರೆ ದಾಂಪತ್ಯ ಸುಗಮವಾದೀತೇ ಎಂಬುದು ಅವರ ಚಿಂತೆಗೆ ಕಾರಣ. ಆದರೂ ಮಗಳು ಒಪ್ಪಿದರೆ ತಮ್ಮ ಅಡ್ಡಿ ಇಲ್ಲವೆಂದು ನಿರ್ಮಲ ನುಡಿದನು. ಅಷ್ಟರಲ್ಲಿ ಮಹಾದೇವಿ ಅಲ್ಲಿಗೆ ಬಂದಳು. ವಸಂತಕರೇ, ದಯವಿಟ್ಟು ಮನ್ನಿಸಬೇಕು. ನನಗೆ ಈಗಾಗಲೇ ವಿವಾಹವಾಗಿದೆ ಎಂದಳು. ಏನು? ನಿನಗೆ ವಿವಾಹವಾಗಿದೆಯೇ? ಹೌದು. ಮರು ವಿವಾಹದ ಯೋಚನೆ ನನಗಿಲ್ಲ. ಅಂದರೆ ಯಾವಾಗ ಆಯಿತು ವಿವಾಹ? ಯಾರೊಡನೆ? ಮಾನಸ ವಿವಾಹ. ಈ ಭುವಿಯೊಡೆಯ ಚೆನ್ನಮಲ್ಲಿಕಾರ್ಜುನನೇ ಪತಿಯೆಂದು ಒಪ್ಪಿದವಳು ನಾನು. ಭವಿಯ ಕರವನ್ನು ನಾನೆಂತು ಹಿಡಿಯಬಲ್ಲೆ? ಓ, ಹಾಗೋ. ನಿರಾಕಾರನಾದ ಶಿವನೊಡನೆ ಸಂಸಾರ ಮಾಡಲಹುದೇ ತಾಯಿ? ಹಾಗೆಂದು ಶಿವಭಕ್ತನಲ್ಲದವನೊಡನೆ ಸಂಸಾರ ಮಾಡು ಎನ್ನುವಿರಾ? ತಪ್ಪೇನು? ಎಲ್ಲ ಗಂಡ ಹೆಂಡತಿಯರ ಭಕ್ತಿ ಆಸಕ್ತಿ ಒಂದೇ ಆಗಿರಲು ಎಂತೂ ಸಾಧ್ಯ? ಹೊಂದಾಣಿಕೆ ಅನಿವಾರ್ಯ. ಪರಸ್ಪರರ ಪ್ರೇಮ ಮತ್ತು ಗೌರವವೇ ಹೊಂದಾಣಿಕೆಗೆ ದಾರಿ ಅಲ್ವೇ? ನಿಮ್ಮ ಮಾತನ್ನು ಲೌಕಿಕರು ಒಪ್ಪಬಹುದು ವಸಂತಕರೇ. ಆದರೆ ನಾನು ಈ ಐಹಿಕ ಸುಖ ಭೋಗಗಳು ತೃಣವೆಂದು ನಂಬಿದವಳು. ಇದೇ ನಿಮ್ಮ ಕೊನೆಯ ತೀರ್ಮಾನವೇ? ಮಹಾದೇವಿ ಹೌದು ಎಂಬಂತೆ ತಲೆದೂಗಿದಳು. ಮಾತನಾಡಲಿಲ್ಲ. ಈಕೆಗೆ ತನ್ನ ಸೌಂದರ್ಯದ ಅಹಂಕಾರವೇ ನಿಜ ಎಂಬ ಸಂದೇಹದಿಂದ ವಸಂತಕ ಮಹಾದೇವಿಯತ್ತ ನೋಡಿದ. ಆದರೆ ಅವಳ ಮೊಗದಲ್ಲಿ ಅಂಥ ಯಾವ ಗುರುತೂ ಇರಲಿಲ್ಲ. ವಸಂತಕ ತುಸು ನಿರಾಶೆಯಿಂದಲೇ ಹೊರಟು ಹೋದ. ಅಬ್ಬ, ಸದ್ಯ ಬೆಟ್ಟದಂತೆ ಬಂದ ಗಂಡಾಂತರ ತಪ್ಪಿತು ಎಂದು ನಿರ್ಮಲ ಹಾಗೂ ಸುಮತಿ ಭಾವಿಸಿದರು. ಆದರೆ ಈ ನೆಮ್ಮದಿ ಬಹಳ ಕಾಲ ಉಳಿಯಲಿಲ್ಲ. ಕೆಲವೇ ದಿನಗಳಲ್ಲಿ ವಸಂತಕ ಮರಳಿ ಬಂದ. ಈಗ ಅವನ ಬೆನ್ನ ಹಿಂದೆ ಮಂತ್ರಿ ಮಹೋದಯರು ಮಾತ್ರವೇ ಅಲ್ಲ, ಒಂದು ಪುಟ್ಟ ಸೈನ್ಯವೂ ಇದ್ದಿತು. ನಮ್ಮ ದೊರೆಯು ಯಾರಿಂದಲೂ ಏನನ್ನೂ ಇಲ್ಲ ಅನ್ನಿಸಿಕೊಂಡದ್ದೇ ಇಲ್ಲ. ಮಹಾದೇವಿ ಮದುವೆಗೆ ಒಪ್ಪದಿದ್ದರೆ ನಿಮ್ಮ ಇಬ್ಬರ ಶಿರಚ್ಛೇದ ಮಾಡಿ ಆಕೆಯನ್ನು ಕರೆತರಲು ಅಪ್ಪಣೆಯಾಗಿದೆ ಎಂದು ನಿರ್ಮಲ ಮತ್ತು ಸುಮತಿಯರಿಗೆ ಬಂದವರು ಹೇಳಿದರು. ಅವರಿಬ್ಬರೂ ಶಿವ ಶಿವ ಎನ್ನುತ್ತಾ ಕಿವಿ ಮುಚ್ಚಿಕೊಂಡರು. ಹೀಗೂ ಇದೆಯೇ? ಇಂಥ ಬಲವಂತದಿಂದ ಯಾರಿಗೆ ಸುಖ? ಗರವಡಿದಂತೆ ಕುಳಿತ ತಂದೆ ತಾಯಿಗಳನ್ನು ಮಹಾದೇವಿ ನೋಡಿದಳು. ಹಾಗೆಯೇ ಸುಮ್ಮನೆ ಕ್ಷಣ ಕಣ್ಮುಚ್ಚಿ ಕುಳಿತಳು. ಭಗವಂತನಿಂದ ತನ್ನ ಭಕ್ತಿಯ ಪರೀಕ್ಷೆ ನಡೆಯುತ್ತಿದೆ ಎನಿಸಿತು. ನೀನಲ್ಲದೆ ಎನಗೆ ಬೇರೆ ಗತಿ ಇಲ್ಲ, ಗತಿ ಇಲ್ಲ ಚೆನ್ನಮಲ್ಲಿಕಾರ್ಜುನ ಎಂದು ಮಹಾದೇವಿಯ ಹೃದಯ ಶಿವನಲ್ಲಿ ಮೊರೆಯಿಟ್ಟಿತು. ಅನಂತರ ಆಕೆ ನುಡಿದಳು, ಆಗಲಿ, ನಾನು ವಿವಾಹಕ್ಕೆ ಒಪ್ಪುವೆ. ಆದರೆ ನನ್ನದು ಕೆಲವು ಷರತ್ತುಗಳಿವೆ. ಷರತ್ತುಗಳೇ? ವಿವಾಹಕ್ಕೆ ಹೆಣ್ಣಿನ ಷರತ್ತುಗಳು? ಆಗಲಿ, ಹೇಳಿ. ಶಿವಭಕ್ತರಿಗೆ ಗಂಡು ಹೆಣ್ಣೆಂಬ ಭೇದವಿಲ್ಲ ಅಮಾತ್ಯರೇ. ಶರಣರ ನುಡಿ ನೀವು ತಿಳಿಯದವರೇ. ಒಳಗೆ ಸುಳಿವಾತ್ಮ ಗಂಡು ಅಲ್ಲ,
ಹೆಣ್ಣೂ ಅಲ್ಲ. ಮಹಾದೇವಿಯ ದಿಟ್ಟ ನುಡಿಗೆ ಬಂದವರು ಬೆರಗಾದರು. ನಿಮ್ಮ ಸಂದೇಶವು ದೊರೆಗೆ ರವಾನೆಯಾಗುತ್ತದೆ, ಹೇಳಿರಿ. ಅಮಾತ್ಯರ ಕಂಚಿನ ಕಂಠ ಎಲ್ಲರನ್ನು ಮೌನಗೊಳಿಸಿತು. ಆ ನೀರವ ನಿಶ್ಶಬ್ದವಾದರೂ ಮಹಾದೇವಿಯು ಏನು ಹೇಳುವಳೋ ಎಂದು ಕಾತರದಿಂದ ಕಾದು ಮತ್ತಷ್ಟು ಮೌನವಾಯಿತು. ಮಹಾದೇವಿ ಸ್ವಲ್ಪವೂ ಏರಿಳಿತವಿಲ್ಲದ ಗಂಭೀರ ದನಿಯಲ್ಲಿ ನುಡಿದಳು, ನಾನು ಶಿವಭಕ್ತೆ. ವಿವಾಹದ ನಂತರವೂ ನನ್ನ ಶಿವಪೂಜೆಗೆ ಯಾರೂ ಅಡ್ಡಿ ಮಾಡಬಾರದು. ಅಷ್ಟೇ ತಾನೇ? ಆ ಭರವಸೆ ನಮಗಿದೆ. ಭರವಸೆ ನಿಮಗಿದ್ದರೆ ಸಾಲದು ಅಮಾತ್ಯರೇ, ನನಗೆ ಕೊಡಬೇಕು. ಆಗಲಿ ತಾಯಿ, ಒಪ್ಪಿದೆವು. ಗುರುಲಿಂಗ ಜಂಗಮರ ಸೇವೆಗೆ ಅಡ್ಡಿ ಬರಬಾರದು. ಅತಿಥಿಗಳೆಂದರೆ ನಮ್ಮ ದೊರೆಗೂ ಅಪಾರ ಅಭಿಮಾನ. ಆಗಲಿ. ಜಂಗಮರೊಡನೆ ಆಧ್ಯಾತ್ಮಿಕ ವಿಚಾರ ವಿನಿಮಯಗಳು ನನಗೆ ಪ್ರಿಯವಾದುದು. ಇದನ್ನು ಯಾರೂ ಭಂಗಪಡಿಸಬಾರದು. ಆಗಲಿ. ಇವಿಷ್ಟೇ ತಾನೇ? ಆಗಲಿ ಆಗಲಿ, ಅದಕ್ಕೇನಂತೆ. ಮೇಲೆ ಹೇಳಿದ ವಿಚಾರಗಳಿಗೆ ತೊಂದರೆ ಆದದ್ದೇ ಆದಲ್ಲಿ ನಾನು ಸಹಿಸಲಾರೆ. ಆಗಲಿ, ನಿಮ್ಮಿಷ್ಟ. ನನ್ನ ಈ ಸಂದೇಶಗಳನ್ನು ಯಥಾವತ್ತಾಗಿ ನೀವು ದೊರೆಗೆ ತಲುಪಿಸಬೇಕು. ಆತ 3 ತಪ್ಪು ಎಸಗುವವರೆಗೂ ನಾನು ಸುಮ್ಮನಿರುತ್ತೇನೆ. ಅನಂತರ 1 ಘಳಿಗೆಯೂ ನಿಲ್ಲುವವಳಲ್ಲ. ತೊರೆದು ಹೋಗುತ್ತೇನೆ. ತೊರೆದು. ಈ ಷರತ್ತುಗಳು ಒಪ್ಪಿಗೆ ಆದಲ್ಲಿ ಮಾತ್ರ ವಿವಾಹಕ್ಕೆ ನನ್ನ ಸಮ್ಮತಿ ಎಂದು ದೊರೆಗೆ ಹೇಳಿರಿ. ಬಂದವರು ಸಂಭ್ರಮದಿಂದ ಅರಮನೆಗೆ ಹಿಂದಿರುಗಿದರು. ಮಹಾದೇವಿಯ ಮಾತುಗಳನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ. ಅಂದು ದ್ವಾಪರದಲ್ಲಿ ಗಂಗೆಯು ಶಂತನುವಿಗೆ ಷರತ್ತುಗಳನ್ನು ಹಾಕಿದಂತೆ ಇಂದು ಷರತ್ತು ಹಾಕಿ ಗೆಲ್ಲಲು ಇದು ಕಲಿಯುಗ. ಮದುವೆಯಾದ ಮೇಲೆ ಸಂಸಾರ ಸುಖ ಕಂಡ ಮೇಲೆ ಮತ್ತೆಂಥ ವೈರಾಗ್ಯ, ಕೌಶಿಕನೇ ಶಿವ ಎಂದು ನಗೆ ಚಟಾಕಿ ಹಾರಿಸಿದರು. ವಸಂತಕನ ಮರುಪ್ರಯತ್ನ ಫಲದಾಯಕವಾದುದನ್ನು ಕಂಡು ಕೌಶಿಕದ ಆನಂದ ಹೇಳತೀರದು. ಅನಂತರ ಬಲು ಶೀಘ್ರದಲ್ಲಿಯೇ ಮಹಾದೇವಿ ಮತ್ತು ಕೌಶಿಕನ ವಿವಾಹ ಮಹೋತ್ಸವ ಜರುಗಿತು. ಕೌಶಿಕ ದೊರೆ ಬಹಳ ಹಿಗ್ಗಿನಿಂದ ಶಿವಭಕ್ತೆ ಮಹಾದೇವಿಯನ್ನು ಬರಮಾಡಿಕೊಂಡನು. ಮಹಾದೇವಿಯು ಪ್ರಸನ್ನಳಾಗಿಯೇ ಇದ್ದಳು. ಮನುಷ್ಯ ಎಲ್ಲ ಕಾಲಕ್ಕೂ ಒಂದೇ ರೀತಿ ಇರುವುದಿಲ್ಲ. ಸಂಸ್ಕಾರ ಸಿಕ್ಕಾಗ ಉತ್ತಮ ರೀತಿಯಲ್ಲಿ ಬದಲಾಗುವುದು ಮಾನವ ಗುಣ. ಕೌಶಿಕ ಇಂದು ಭವ್ಯಾದರೇನಂತೆ, ನಾಳೆ ತನ್ನಿಂದ ಪ್ರಭಾವಿತಗೊಂಡು ಶಿವಭಕ್ತನಾಗಬಹುದು. ಆಗ ನಾವಿಬ್ಬರೂ ಕೂಡಿ ಚೆನ್ನಮಲ್ಲಿಕಾರ್ಜುನನನ್ನು ಅಂಗೈಯಲ್ಲಿಟ್ಟು ಪೂಜಿಸಬಹುದು. ಬೇಡನಾಗಿದ್ದ ವಾಲ್ಮೀಕಿ ಪರಮ ಸದ್ಗುಣಿ ಮಹಾಕವಿ ವಾಲ್ಮೀಕಿಯಾಗಿ ಪರಿವರ್ತನೆ ಹೊಂದಿದನೆಂದರೆ ಕೌಶಿಕನಿಗೂ ಅದು ಸಾಧ್ಯ ಆಗಬೇಕಲ್ಲವೇ? ಇದು ಮಹಾದೇವಿಯ ಲೆಕ್ಕಾಚಾರ. ಮುದ್ದು ಮಡದಿಯ ಸಹವಾಸ ದೊರೆಗೆ ಆಪ್ಯಾಯಮಾನವಾಯಿತು. ಅವಳು ಹೂವರಳುವಂತೆ ನಗುತ್ತಾ ಮುತ್ತುರುಳುವಂತೆ ಮಧುರವಾಗಿ ಉಲಿಯುತ್ತಿದ್ದರೆ ಕೌಶಿಕ ಪ್ರಪಂಚವನ್ನೇ ಮರೆತು ಶರಣಾಗುತ್ತಿದ್ದ. ಆದರೆ ಅವಳು ಶಿವಪೂಜೆಗೆ ತೊಡಗಿದರೆ ಅವನ ಸಹನೆಯ ಕಟ್ಟೊಡೆಯುತ್ತಿತ್ತು. ಅವನ ಸ್ವಭಾವ ಸಹಜವಾದ ಮಾತ್ಸರ್ಯ ಬುದ್ಧಿ ಶಿವನತ್ತ ತಿರುಗುತ್ತಿತ್ತು. ಮಹಾದೇವಿ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಶುಭ್ರ ಸ್ನಾತಳಾಗಿ ನೀಳ ಜಡೆಗೆ ಹೂ ಮುಡಿದು ರತ್ನಾಭರಣಗಳಿಂದ ಶೃಂಗರಿತಳಾಗಿ ಕಾಲ್ಗೆಜ್ಜೆಯು ಗಲ್ ಗಲ್ ಎನ್ನಲು ಹೊನ್ನ ಪಾದುಕೆಯನ್ನು ಧರಿಸಿ ಶಿವಪೂಜೆಗೆ ಹೊರಟರೆ ಕೌಶಿಕನಿಗೆ ತಾನೊಬ್ಬ ಗುರುಗುಟ್ಟುವ ಕರಡಿ ಎನಿಸಿ ಮೈಯೆಲ್ಲ ಪರಚಿಕೊಳ್ಳುವಂತಾಗುತ್ತಿತ್ತು. ಆದರೇನು, ಮಾತು ಕೊಟ್ಟಾಗಿದೆ, ಅಡ್ಡಿಪಡಿಸುವಂತಿಲ್ಲವಲ್ಲ. ಮಹಾದೇವಿಯ ಅಪಾರ ಜ್ಞಾನ, ಲೋಕಾನುಭವ, ಕಾವ್ಯ ಶ್ರೀಮಂತಿಗೆ ಕಂಡಾಗ ತಾನೊಬ್ಬ ಕಾಡಿನ ಬೇಡನಿಗಿಂತ ಅಜ್ಞಾನಿ ಎಂಬ ಕೀಳರಿಮೆ ಉಂಟಾಗುತ್ತಿತ್ತು. ಆ ಅಭಾವವನ್ನು ಮುಚ್ಚುವ ಸಲುವಾಗಿ ದರ್ಪ ಹೆಡೆಯಾಡುತ್ತಿತ್ತು.
ಮೊದಲೇ ಅವನೊಳಗೆ ಸ್ಥಾಯಿಯಾಗಿದ್ದ ದುಡುಕು ಬುದ್ಧಿ ಮತ್ತಷ್ಟು ವಿಜೃಂಭಿಸುತ್ತಿತ್ತು. ಮಹಾದೇವಿಯಾದರೋ ಇದಾವುದರ ಪರಿವೆಯೇ ಇಲ್ಲದವಳಂತೆ ಆರ್ತಳಾಗಿ ಪ್ರೇಮ ಪರವಶಳಾಗಿ ಚನ್ನಮಲ್ಲಿಕಾರ್ಜುನನನ್ನು ಒಲಿಸಲು ನಡೆಸುವ ಯತ್ನ ಕೌಶಿಕನ ಪಾಲಿಗೆ ನುಂಗಲಾಗದ ಬಿಸಿ ತುಪ್ಪವಾಗಿತ್ತು. ಆದರೆ ಇತರ ಶಿವಶರಣರಿಗಾದರೋ ಮಹಾದೇವಿಯ ಸಿರಿಕಂಠ ಸಾಕ್ಷಾತ್ ಪಾರ್ವತಿಯ ದನಿಯೇ ಇರಬಹುದೆಂಬ ಭಾವ ಮೂಡಿಸುತ್ತಿತ್ತು. ಅವಳ ಕೋಕಿಲ ಕಂಠ ಅರಮನೆಯ 4 ಗೋಡೆಗಳನ್ನು ದಾಟಿ ಮಾರ್ದನಿಸುತ್ತಿತ್ತು. ಬಂದಹನೆಂದು ಬಟ್ಟೆಯ ನೋಡಿ ಬಾರದಿದ್ದರೆ ಕರಗಿ ಕರಗಿ ಕೊರಗಿದೆನವ್ವ, ತಡವಾದಡೆ ಬಡವಾದೆ ತಾಯೇ, ಚನ್ನಮಲ್ಲಿಕಾರ್ಜುನನ ಒಂದಿರುಳು ಅಗಲಿದಡೆ ತೆಕ್ಕೆ ಸಡಿಲಿದ ಜಕ್ಕ ಒಕ್ಕಿಯಾದೆನವ್ವ. ಅಪ್ಪ, ಅದೆಂಥ ತೀವ್ರ ವಿರಹ ಗೀತೆ! ಮಹಾದೇವಿ ಪೂಜೆ ಮುಗಿಸಿದ ನಂತರವೂ ಹೀಗೆ ಆನಂದದಿಂದ ಜಗದೀಶನೊಡನೆ ನಡೆಸುವ ಪ್ರೇಮ ಸಲ್ಲಾಪ ಕೌಶಿಕನ ಕಿವಿಗೆ ಕಾದ ಸೀಸ. ಲೋಕದ ಜನ ಆಕೆಯ ಕಾವ್ಯ ಶಕ್ತಿಗೆ ಬೆರಗಾಗಿ ತಲೆದೂಗಿದರೆ ಕೌಶಿಕ ಒಳಗೊಳಗೇ ಕುದಿಯುತ್ತಿದ್ದ. ತನ್ನೊಡನೆ ಅವಳು ಕಳೆಯುವ ಇರುಳಿನ ಏಕಾಂತದಲ್ಲೂ ಅವಳೊಳಗೆ ಇನ್ನಾರೋ ಇದ್ದಾರೆ ಎನಿಸಿ ತಳಮಳಿಸುತ್ತಿದ್ದ. ಇದಾವುದರ ಅರಿವೂ ಇಲ್ಲವೆಂಬಂತೆ ನಿರುಮ್ಮಳವಾಗಿ ಮಹಾದೇವಿ ಶಿವಭಕುತಿಯಲ್ಲಿ ಮೈಮರೆಯುತ್ತಿದ್ದಳು. ಶುದ್ಧ ಜಲದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಹೂಗಂಧಗಳಿಂದ ಅಲಂಕರಿಸಿ ಆನಂದ ಪರವಶಳಾಗಿ ಮೈಮರೆತು ಮಹಾದೇವಿ ಕಣ್ಮುಚ್ಚಿ ಹಾಡುತ್ತಿದ್ದರೆ ಅರಮನೆಯೇ ಪಾವನವಾದಂತೆ ಎಲ್ಲರೂ ಆನಂದ ಹೊಂದುತ್ತಿದ್ದರು. ಆದರೆ ಪಾಪ ಕೌಶಿಕ ತಾನು ಇಂಚು ಇಂಚಾಗಿ ಕುಸಿದು ಹೋಗುತ್ತಿರುವಂತೆ ಎಣಿಸಿ ಕೊರಗುತ್ತಿದ್ದ. ಪತಿವ್ರತೆಯಾದ ಸ್ತ್ರೀಯು ತನ್ನ ಗಂಡನನ್ನೇ ದೇವರೆಂದು ನಂಬಿ ಪೂಜಿಸಬೇಕು. ಅದು ಬಿಟ್ಟು ಕಾಣದ ಭಗವಂತನನ್ನು ತನ್ನೊಡೆಯನೆಂದು ಮೊರೆಯಿಡುವುದು ಶುದ್ಧ ಅಪಚಾರ ಎಂದೇ ಕೌಶಿಕನ ಅಭಿಪ್ರಾಯ. ಅಷ್ಟೇ ಆದರೆ ಸಹಿಸಬಹುದಿತ್ತು. ಶಿವಶರಣರ ಪಾದ ಪೂಜೆಯ ಮಾಡುವುದು ತನ್ನ ದೊರೆತನಕ್ಕೇ ಅವಮಾನವಲ್ಲವೇ? ದಿನದ 3 ಹೊತ್ತು ಅವರು ಬರುತ್ತಿದ್ದರೆ, ಬೊಕ್ಕಸದ ಹಣವೆಲ್ಲ ಅವರ ಪೂಜೆ ಪುರಸ್ಕಾರಕ್ಕಾಗಿ ಕರಗುತ್ತಿದ್ದರೆ ಸಹಿಸಿಕೊಂಡು ಇರುವುದು ಹೇಗೆ ಎಂದು ಎಣಿಸಿ 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 ಕೌಶಿಕನ ಅಸಹನೆ ಕೋಪ ನೆತ್ತಿಗೇರುತ್ತಿತ್ತು. ಆದರೆ ಮಹಾದೇವಿಯ ಮುಖ ಕಂಡೊಡನೆಯೇ ಆ ಕೋಪವೆಲ್ಲ ಮಂಜಿನಂತೆ ಕರಗಿ ಬಿಡುತ್ತಿತ್ತು. ಬಾಹ್ಯ ಸೌಂದರ್ಯಕ್ಕೆ ಮೀರಿದ ಅತೀತವಾದ ಶಕ್ತಿಯೊಂದು ಆಕೆಯಲ್ಲಿದೆ ಎನಿಸುತ್ತಿತ್ತು. ಅವಳ ಆತ್ಮಶಕ್ತಿ, ವಿದ್ವತ್ತು, ತೇಜಸ್ಸು. ಹೊಳೆವ ವಜ್ರವೂ ಆಕೆಯ ಮುಂದೆ ಮಂಕಾದೀತು. ಅವಳ ಪಾದದ ಮೇಲೆ ಶಿರವಿಟ್ಟು ಜಗವನ್ನೇ ಮರೆಯುವಂತಾಗಿದ್ದು ಅದೆಷ್ಟು ಬಾರಿ! ಆದರೆ ತಾನು ಆಕೆಯ ಪತಿ, ಪತ್ನಿಯಂತಿರಬೇಕಾದುದು ಅವಳ ಕರ್ತವ್ಯವಲ್ಲವೇ? ಹೀಗೆ ದ್ವಂದ್ವದಲ್ಲಿ ಮುಳುಗಿ ಕೌಶಿಕ ಮರುಗುತ್ತಿದ್ದ. ಹೀಗಿರಲಾಗಿ ಒಂದೊಮ್ಮೆ ಅನಾಹುತ ಆಗಿಯೇ ಬಿಟ್ಟಿತು. ಭಕ್ತೆ ಮಹಾದೇವಿಯನ್ನು ಕಾಣಲು ಕೆಲ ಮಂದಿ ಶಿವಶರಣರು ಅರಮನೆಗೆ ಬಂದರು. ನಿಮಗೇನು ಹೊತ್ತು ಗೊತ್ತಿಲ್ಲವೇ? ಮಹಾದೇವಿಯನ್ನು ಯಾರೆಂದು ಎಣಿಸಿದಿರಿ? ದೊರೆ ಕೌಶಿಕನ ಪಟ್ಟದ ರಾಣಿ ಅವಳು, ತಿಳಿಯಿತೆ? ನನ್ನ ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶವಿಲ್ಲ. ಹೋಗಿ ಇನ್ನೊಮ್ಮೆ ಲಿಖಿತ ಅನುಮತಿ ಪಡೆದು ಬನ್ನಿ ಎಂದು ಅಬ್ಬರಿಸಿ ಅವರನ್ನು ಹಿಂದಕ್ಕೆ ಕಳಿಸಿದ. ಈ ವಿಷಯ ತಿಳಿದ ಮಹಾದೇವಿಗೆ ಆದ ನೋವು ಅಷ್ಟಿಷ್ಟಲ್ಲ. ಶಿವಶರಣರನ್ನು ಹೋಗೆನಲು ಎಷ್ಟು ಧೈರ್ಯ ನಿಮಗೆ? ನೆನಪಿರಲಿ, ಇದು ಮೊದಲನೇ ಘೋರ ಅಪರಾಧ ಎಂದು ಎತ್ತರದ ದನಿಯಲ್ಲಿ ಹೇಳಿದಳು. ಕೌಶಿಕನ ಮೊಗ ಬೆಳ್ಳನೆ ಬಿಳಿಚಿ ಹೋಯಿತು. ಮನ್ನಿಸೆಂದು ಮೊರೆಯಿಟ್ಟು ಮನಸ್ಸಿಲ್ಲದಿದ್ದರೂ ಶಿವಶರಣರನ್ನು ಮತ್ತೆ ಬರಹೇಳಿದ. ಮೊದಲ ಬಾರಿಗೆ ಅವನಿಗೆ ಅನಿಸಿತು, ಭವಿಯಾದ ತಾನು ಭಕ್ತೆ ಮಹಾದೇವಿಯನ್ನು ಪ್ರೀತಿಸಲೇಬಾರದಿತ್ತು. ಪ್ರೀತಿಸಿದರೂ ಮದುವೆಯಂತೂ ಆಗಲೇಬಾರದಿತ್ತು. ಮಳೆ ಬಿಟ್ಟ ನಂತರದ ಆಗಸದಂತೆ ಕೆಲ ದಿನಗಳ ಕಾಲ ಅರಮನೆ ಶಾಂತವಾಯಿತು.
ಅಷ್ಟರಲ್ಲಿ ಇನ್ನೊಂದು ಜಂಗಮರ ತಂಡ ಊರಿಗೆ ಆಗಮಿಸಿತು. ನೇರ ಅರಮನೆಯತ್ತವೇ ಅವರು ಬರತೊಡಗಿದರು. ಅವರ ದಾಸೋಹಕ್ಕಾಗಿ ಅಗತ್ಯವಿರುವ ಹೊನ್ನು ಕಳಿಸಬೇಕಾಗಿ ಬೊಕ್ಕಸದ ಅಧಿಕಾರಿಗೆ ರಾಣಿ ಮಹಾದೇವಿ ಆದೇಶ ಕಳಿಸಿದಳು. ಆ ಸಂದರ್ಭದಲ್ಲಿ ದೊರೆ ನಾಡಿನಲ್ಲಿ ಇರಲಿಲ್ಲ. ಹಾಗಾಗಿ ಆತನ ಒಪ್ಪಿಗೆ ಇಲ್ಲದೆ ಭಂಡಾರದಿಂದ ಹಣ ತೆಗೆಯಲಾಗದೆಂದು ಬೊಕ್ಕಸದ ಭಂಡಾರಿ ಪಡಿನುಡಿದ. ಇದರಿಂದಾಗಿ ಮಹಾದೇವಿಗೆ ತೀರ ನೋವಾಯಿತು. ಯಾವ ಕಾರಣಕ್ಕೂ ಶಿವಭಕ್ತರನ್ನು ಬರಿ ಹೊಟ್ಟೆಯಲ್ಲಿ ಕಳಿಸಬಾರದು. ಮಹಾದೇವಿ ತನ್ನ ಮೈಮೇಲಿನ ಒಡವೆಗಳನ್ನೇ ತೆಗೆದು ಮಾರಿ ದವಸ ಧಾನ್ಯಗಳನ್ನು ತರಿಸಿ ಅನ್ನದಾಸೋಹ ಮಾಡಿಸಿದಳು. ಊರಿಗೆ ಮರಳಿದ ಕೌಶಿಕನಿಗೆ ವಿಚಾರ ತಿಳಿದು ಪಶ್ಚಾತ್ತಾಪವಾಯಿತು. ಕ್ಷಮೆಯಾಚಿಸಿ ಮರಳಿ ಒಡವೆಗಳ ಮಾಡಿಸಿ ಮಡದಿಗೆ ತೊಡಿಸಿದ. ಆದರೆ ಅದಾಗಲೇ ಒಡವೆ ಬಗೆಗಿನ ಆಸಕ್ತಿ ಆಕೆಯಲ್ಲಿ ಇಂಗಿ ಹೋಗಿತ್ತು. ಚೆನ್ನ ಮಲ್ಲಿಕಾರ್ಜುನನು ಒಲಿದ ಶರಣಂಗೆ ಮಾಯೆಯಿಲ್ಲ, ಮರಹಿಲ್ಲ, ಅಭಿಮಾನವೂ ಇಲ್ಲ ಎಂದು ಅವಳ ಅಂತರಂಗ ಮಿಡಿಯುತ್ತಿತ್ತು. ಇಹಲೋಕದ ಯಾವ ಮಾಯೆ ಮೋಹಗಳನ್ನು ಮೀರಲಾಗದ ಕೌಶಿಕನಿಗೂ ತ್ಯಾಗ ವೈರಾಗ್ಯ ಅನುಭಾವದ ಉತ್ತುಂಗದಲ್ಲಿರುವ ಮಹಾದೇವಿಗೂ ದಿನ ದಿನಕ್ಕೂ ಅಂತರ ಹೆಚ್ಚುತ್ತಲೇ ಹೋಯಿತು. ತಾನು ಅರಮನೆ ತೊರೆಯುವ ದಿನ ದೂರವಿಲ್ಲವೆಂದು ಮಹಾದೇವಿಗೆ ಅನಿಸತೊಡಗಿತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಎನಿಸಿದರೂ ಗಿರಿವನಗಳಲ್ಲದೆ ಹುಲು ಮೊರಡಿಯಲ್ಲಾಡುವುದೇ ನವಿಲು ಎಂದಿತು ಹೃದಯ. ಅದೊಂದು ದಿನ ಮೋಡ ಮುಸುಕಿರದ ಮುಂಜಾನೆ ಹೊತ್ತು ಶಿವಶರಣರ ಸೇವೆಯಲ್ಲಿ ಮಹಾದೇವಿ ನಿರತಳಾಗಿದ್ದಳು. ಈ ದೃಶ್ಯವನ್ನು ಕಂಡ ಕೌಶಿಕ ದೊರೆಯ ಕೋಪ ಭುಗಿಲೆಂದಿತು. ಸಹನೆ ಎಂಬ ನಾಟಕದ ಪರದೆ ಬಿದ್ದಿತು. ಸಾಕು ನಿಲ್ಲಿಸು, ಅವನು ಅಬ್ಬರಿಸಿದ. ಜಂಗಮರ ಮುಂದೆ ಇಟ್ಟಿದ್ದ ಹರಿವಾಣವನ್ನು ಎತ್ತಿ ಎಸೆದು, ನಿನಗೆ ನಿನಗೆ ಗಂಡ ಬೇಕಿಲ್ಲ, ಜಂಗಮರ ಪೂಜೆಯೇ ಹೆಚ್ಚಾಯಿತಲ್ಲವೇ ಎಂದ. ಅಷ್ಟಕ್ಕೆ ಸುಮ್ಮನಾಗದೆ ಜಂಗಮರತ್ತ ತಿರುಗಿ, ಏನು ಏನು ಇನ್ನೂ ನೋಡುತ್ತಿರುವಿರಿ? ಹೇಳಿ ಮೇಲೆ, ಎದ್ದು ಹೊರಡಿ ಈಗಲೇ ಎಂದು ಕೂಗಾಡಿದ. ಅರಿಯದವರೊಡನೆ ಸಂಗವ ಮಾಡಿದೊಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಎನಿಸಿತು ಮಹಾದೇವಿಗೆ. ಆಕೆ ತೀಕ್ಷ್ಣವಾಗಿ ಕೌಶಿಕನನ್ನು ದಿಟ್ಟಿಸಿದಳು. ಆ ನೋಟಕ್ಕೆ ದೊರೆ ಕೌಶಿಕ ತತ್ತರಿಸಿ ತಲೆ ತಗ್ಗಿಸಿದ. ಆದರೆ ಜಂಗಮರಂತೂ ಹೊರಟು ಹೋಗಿಯೇ ಆಗಿತ್ತು. ಮಹಾದೇವಿ ಈಗ ಶಾಂತವಾಗಿ ನುಡಿದಳು. ತಪ್ಪುಗಳು 3 100 ನಿಮ್ಮ ತಪ್ಪುಗಳನ್ನು ಒಪ್ಪ ಮಾಡುವ ಪರಿ ಮಲ್ಲಿಕಾರ್ಜುನನೊಬ್ಬನೇ ಬಲ್ಲ. ಇದೋ ನಾನು ಹೊರಟೆ. ಹೊರಗಡೆ ಇಡುತ್ತಿದ್ದ ಮಡದಿಯನ್ನು ಕಂಡು ಕೌಶಿಕನ ಅಹಂ ಹೆಡೆಯಾಡಿತು. ಒಂಟಿಯಾಗಿ ಎಲ್ಲಿ ಹೋಗುವೆ? ನಿಲ್ಲು, ಅಬ್ಬರಿಸಿದ. ನಾನು ಅಂಜುವವಳಲ್ಲ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ. ದಿಟ್ಟ ಉತ್ತರ ಕೇಳಿ ಕೌಶಿಕ ಅಸಹನೆ ಅಸಹಾಯಕತೆಯಿಂದ ಸ್ಥಿಮಿತ ಕಳಕೊಂಡವನಾಗಿ ನಿಲ್ಲು ಎಂದು ಅಬ್ಬರಿಸಿ ಮಹಾದೇವಿಯ ಸೆರಗು ಹಿಡಿದುಕೊಂಡ. ತೊರೆದು ಹೋಗುತ್ತಿರುವ ನನಗೆ ಈ ಅರಿವೆಯ ಹಂಗಾದರೂ ಏಕೆ ಬೇಕು ಎನಿಸಿತು ಮಹಾದೇವಿಗೆ. ಉಟ್ಟಿದ್ದ ಬಟ್ಟೆ ತೊಟ್ಟಿದ್ದ ಆಭರಣಗಳನ್ನು ಕ್ಷಣ ಮಾತ್ರದಲ್ಲಿ ಕಳಚಿಟ್ಟು ನೀಳ ಕೂದಲಲ್ಲೇ ತನುವನ್ನು ಮುಚ್ಚಿಕೊಂಡು ಮಹಾಪ್ರಸ್ಥಾನಗೈದಳು ಶಿವಶರಣೆ ಮಹಾದೇವಿ. ಅರಮನೆಯ ಮಂದಿಯೆಲ್ಲ ಬೆಚ್ಚಿ ಬೆರಗಾದರು. ಆಕೆಯ ಕಾಲಿಗೆ ಬಿದ್ದು ಹೋಗಬಾರದೆಂದು ಪರಿಪರಿಯಾಗಿ ಬೇಡಿಕೊಂಡರು. ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚಲುವಂಗೆ ಆನು ಒಲಿದೆನವ್ವ, ಇದು ಕಾರಣ. ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ಎಂದು ನುಡಿದು ಮಹಾದೇವಿಯಕ್ಕ ನಿರ್ಗಮಿಸಿದಳು. ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೆ, ನೀವು ಕಾಣಿರೆ, ಚೆನ್ನ ಮಲ್ಲಿಕಾರ್ಜುನನು ಎಲ್ಲಿಹನೆಂದು ಹೇಳಿರೆ ಹೇಳಿರೆ ಎಂದು ಹಾಡುತ್ತಾ ಸಾಗಿದ ಅಕ್ಕ ಮಹಾದೇವಿಯನ್ನು ಕಣ್ತುಂಬಿಕೊಂಡು ನೋಡುತ್ತಾ ನಿಂತರು ಅರಮನೆಯ ಮಂದಿ. ಆಕೆ ಕಣ್ಮರೆಯಾಗುವವರೆಗೂ ನೋಡುತ್ತಾ ನಿಂತರು.
ಅನ್ಯಾಯವನ್ನು ಧಿಕ್ಕರಿಸಿದ ಅಕ್ಕ ಅವರ ಹೃದಯದಲ್ಲಿ ಗಗನದೆತ್ತರಕ್ಕೆ ಬೆಳೆದಳು. ಶತಮಾನಗಳನೇಕ ಉರುಳಿ ಹೋದವು, ಆದರೆ ಅಕ್ಕನ ಕೀರ್ತಿ ಮಸಕಾಗಲಿಲ್ಲ. ದಿಟ್ಟತೆಗೆ ಹೆಸರಾಗಿ, ನೊಂದವರ ಉಸಿರಾಗಿ, ದನಿಯಾಗಿ, ಮಹಿಳೆಯರ ಸ್ವಾಭಿಮಾನದ ಪ್ರತೀಕವಾಗಿ ಅಕ್ಕ ಮಹಾದೇವಿಯು ಸದಾಕಾಲ ಜೀವಂತ. ಎಲ್ಲವನ್ನೂ ತೊರೆದು ಮತ್ತೆಲ್ಲವನ್ನು ಮತ್ತಿಲ್ಲವೆಂಬಂತೆ ದಕ್ಕಿಸಿಕೊಳ್ಳುವ ಈ ಪರಿಯಲ್ಲಿ ಅದೆಂಥ ಬೆರಗು, ಅದೆಂಥ ಬೆಡಗು! ತೊರೆದೆಲ್ಲ ನಶ್ವರವ, ಪಡೆದು ಶಾಶ್ವತವ. ಪ್ರಿಯ ವೀಕ್ಷಕರೇ, ಕಥೆ ಇಲ್ಲಿಗೆ ಮುಕ್ತಾಯವಾಗಿದೆ. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಚಂದದ ಕಥೆಗಳೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ, ಆಗ್ಬೋದಲ್ಲ?